ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶೀಲಾ ಅಶೋಕ್. ಇವತ್ತು ನಾವು ನರ್ಸರಿ ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬರುತ್ತೆ. ಮೊದಲನೇದಾಗಿ ಇಂಗ್ಲೀಷ್ ಸಿಲೆಬಸ್ನ ನೋಡ್ತಾ ಹೋಗೋಣ. ಪ್ರೀ ರೇಟಿಂಗ್ ಸ್ಟ್ರೋಕ್ನಲ್ಲಿ ಸ್ಟ್ಯಾಂಡಿಂಗ್ ಲೈನ್ಸನ್ನ ಡಾಟ್ ಡಾಟ್ ಹಾಕ್ಕೊಡ್ಬೇಕು. ಸ್ಲೀಪಿಂಗ್ ಲೈನ್ಸನ್ನ ಅಡ್ಡಗೆರೆಗಳನ್ನು ಹಾಕ್ಕೊಡ್ಬೇಕು. ಸ್ಲ್ಯಾಂಟಿಂಗ್ ಲೈನ್ಸ್ ಅಂದರೆ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ಸ್, ಲೆಫ್ಟ್ ಟು ರೈಟ್ ಡಾಟ್ ಲೈನ್ಸ್ಗಳನ್ನು ಹಾಕ್ಕೊಡ್ಬೇಕು. ರೈಟ್ ಸ್ಲ್ಯಾಂಟಿಂಗ್ ಲೈನ್ಸ್ ಅಂದರೆ ರೈಟ್ ಟು ಲೆಫ್ಟ್ ಡಾಟ್ ಲೈನ್ಸ್ಗಳನ್ನು ಹಾಕ್ಕೊಡ್ಬೇಕು. ಕರ್ವ್ ಲೈನ್ಸಲ್ಲಿ ಲೆಫ್ಟ್ ಟು ರೈಟ್ ಕರ್ವ್ ಡಾಟ್ಗಳನ್ನು ಹಾಕ್ಕೊಡ್ಬೇಕು. ರೈಟ್ ಕರ್ವ್ ಲೈನ್ಸ್ ರೈಟ್ ಟು ಲೆಫ್ಟ್ ಡಾಟ್ ಹಾಕ್ಕೊಡ್ಬೇಕು. ಸೆಕೆಂಡ್ ಒನ್ ಕ್ಯಾಪಿಟಲ್ ಲೆಟರ್ಸ್ A to Z ವರೆಗೂ ಕಲಿಸ್ಬೇಕು. ಐಡೆಂಟಿಫಿಕೇಶನ್ ಮಾಡೋದನ್ನು ಹೇಳ್ಕೊಡ್ಬೇಕು. ಮತ್ತು ಸ್ಟ್ಯಾಂಡಿಂಗ್ ಆ್ಯಂಡ್ ಸ್ಲೀಪಿಂಗ್ ಲೈನ್ ಲೆಟರ್ಸ್ ಡಾಟ್ ಡಾಟ್ ಹಾಕ್ಕೊಡ್ಬೇಕು. ಇದರಲ್ಲಿ ಸ್ಟ್ಯಾಂಡಿಂಗ್ ಮತ್ತು ಸ್ಲೀಪಿಂಗ್ ಲೈನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸ್ಟ್ರೈಟ್ ಲೈನು ಮತ್ತು ಸ್ಲೀಪಿಂಗ್ ಲೈನ್ ಮತ್ತು ಸ್ಲ್ಯಾಂಟಿಂಗ್ ಲೈನ್ ಲೆಟರ್ಸ್ ಯಾವ್ದ್ಯಾವ್ದಿದೆ ಅದನ್ನು ಹಾಕ್ಕೊಡ್ಬೇಕು. ಲೆಫ್ಟ್ ಸ್ಲ್ಯಾಂಟು, ರೈಟ್ ಸ್ಲ್ಯಾಂಟು ಮತ್ತು ಇದರಿಂದ ಅವರಿಗೆ ಲೆಫ್ಟ್ ಸ್ಲ್ಯಾಂಟ್ ಲೈನು ಮತ್ತು ರೈಟ್ ಸ್ಲ್ಯಾಂಟ್ ಲೈನ್ ಯಾವ್ದ್ಯಾವ್ದು ಅಕ್ಷರದಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಕರ್ವ್ ಲೈನ್ಸ್ ಲೆಟರ್ಸ್ ಯಾವ್ದ್ಯಾವ್ದಿದೆ ಅದನ್ನು ಡಾಟ್ಸಲ್ಲಿ ಹಾಕ್ಕೊಟ್ರೆ ಮಕ್ಕಳು ಬರೀತಾರೆ. ಇದರಿಂದ ಕರ್ವ್ ಲೈನ್ಸ್ಗಳು ಯಾವ್ದ್ಯಾವ್ದಿದೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಮಕ್ಕಳು ಬೇಗ ಅಕ್ಷರಗಳನ್ನು ಐಡೆಂಟಿಫೈ ಮಾಡ್ತಾರೆ. ಈ ಥರ ಡಾಟ್ ಡಾಟ್ ಹಾಕ್ಬಿಟ್ಟು ಬರೆಸ್ಬೇಕು. ಕರ್ವ್ ಲೈನ್ಸ್ಗಳನ್ನು ಕೂಡ ಬೇಗ ಕಲಿತಾರೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಚ್ ದ ಸೇಮ್ ಲೆಟರ್ ಅಂದರೆ ಎ ಇದೆ, ಈ ಥರ ಸೇಮ್ ಲೆಟರ್ಸ್ಗಳನ್ನು ಮ್ಯಾಚ್ ಮಾಡಬೇಕು. ಇ ಜೆ ಟು ಜೆ, ಎಮ್ ಟು ಎಮ್, ಎನ್ ಟು ಎನ್, ಓ ಟು ಓ, ಈ ಥರ ಸೇಮ್ ಲೆಟರ್ಗಳನ್ನು ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಮ್ಯಾಚ್ ದ ಪಿಕ್ಚರ್ ವಿತ್ ಇಟ್ಸ್ ಫಸ್ಟ್ ಲೆಟರ್. ಪಿಕ್ಚರ್ ನೋಡಿಬಿಟ್ಟು ಎ ಇದೆ, ಆ್ಯಪಲ್ ಇದೆ, ಎಫ್ ಆ್ಯಪಲ್ಗೆ ಮ್ಯಾಚ್ ಮಾಡಬೇಕು. ಮತ್ತು ಐ ಇದೆ, ಐ ಫಾರ್ ಐ ಲೆಟರ್ಗೆ ಮ್ಯಾಚ್ ಮಾಡಬೇಕು. ಕೆ ಕೈಟ್ ಇದೆ, ಕೆಗೆ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ರೈಟ್ ದ ಫಸ್ಟ್ ಲೆಟರ್ ಆಫ್ ದ ಪಿಕ್ಚರ್ ನೋಡಿಬಿಟ್ಟು ಅದರ ಫಸ್ಟ್ ಲೆಟರ್ನ ಬರೀಬೇಕು. ಬಿಫೋರ್ ಬಾಲ್ ಬಿ. ಸನ್ ಎಸ್ ಬರಿಬೇಕು. ಮತ್ತು ಐಸ್ ಕ್ರೀಮ್ ಐ ಫಸ್ಟ್ ಲೆಟರ್ ಐ ಬರಿಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಚ್ ದ ಲೆಟರ್ ಟು ದ ಕರೆಕ್ಟ್ ಆಬ್ಜೆಕ್ಟ್. ಎಮ್ ಫಸ್ಟ್ ಲೆಟರ್ ಮ್ಯಾಂಗೋ ಇದೆ, ಮ್ಯಾಂಗೋ ಎಮ್ ಮ್ಯಾಚ್ ಮಾಡಬೇಕು. ಫಿಶ್ ಇದೆ, ಎಫ್ ಫಿಶ್ ಮ್ಯಾಚ್ ಮಾಡಬೇಕು. ಇದೆ ಅಂಬ್ರೆಲಾ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸರ್ಕಲ್ ದ ಆಡ್ ಇದರಲ್ಲಿ ಆಡ್ ಯಾವುದಿದೆ ಅದಕ್ಕೆ ಸರ್ಕಲ್ ಹಾಕಬೇಕು. ಮತ್ತು ಸೇಮ್ ಇದೆ, ಆಡ್ ಇದೆ, ಆರಿಗೆ ಸರ್ಕಲ್ ಹಾಕಬೇಕು. ಡಿ ಆಡ್ ಇದೆ, ಡಿಗೆ ಹಾಕಬೇಕು. ಎಫ್ ಆಡ್ ಇದೆ, ಎಫ್ಗೆ ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ಫಿಲ್ಲಿಂಗ್ ದ ಮಿಸ್ಸಿಂಗ್ ಲೆಟರ್. ಇದರಲ್ಲಿ ಯಾವುದು ಮಿಸ್ ಆಗಿದೆ? ಸಿ ಮಿಸ್ ಆಗಿದೆ. ಡಿ ಇ ಎಫ್, ಜಿ ಹೆಚ್, ಐ ಜೆ, ಕೆ ಎಲ್, ಎಮ್ ಎನ್ ಓ, ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್
ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಲಿಸ್ಬೇಕು. ಐ ಆಮ್ ಎ ಬಾಯ್ ಆರ್ ಗರ್ಲ್, ಐ ಆಮ್ ಎ 3 year old, ಐ ಸ್ಟಡಿ ಇನ್ ಕ್ಲಾಸಸ್ ನರ್ಸರಿ. ಈ ಥರ ವರ್ಡ್ಸ್ಗಳನ್ನು ಕಲಿಸ್ಬೇಕು. ನೆಕ್ಸ್ಟ್ ಬಂದು ವೊಕ್ಯಾಬುಲರಿನ ಬಿಲ್ಡ್ ಮಾಡಬೇಕು. ವೊಕ್ಯಾಬುಲರಿ ವರ್ಡ್ಸ್ ಕಲಿಸ್ಬೇಕು. ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಬ್ರದರ್, ಸಿಸ್ಟರ್, ಸನ್, ಡ್ಯಾಡ್, ಮಾಮ್, ಡಾಟರ್, ಹೋಮ್, ಫ್ಯಾಮಿಲಿ, ವಿಂಡೋ, ಡೋರ್, ಚೇರ್, ಟೇಬಲ್, ಲೈಟ್. ಈ ಥರ ವೊಕ್ಯಾಬುಲರಿನ ಬಿಲ್ಡ್ ಮಾಡಬೇಕು ನರ್ಸರಿ ಮಕ್ಕಳಿಗೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಫೋನಿಕ್ ಸೌಂಡ್ಸನ್ನು ಕಲಿಸ್ಬೇಕು. ಎ, ಆ, ಬಿ, ಬ, ಸಿ, ಖ, ಡಿ, ಡ. ಈ ಥರ ಫೋನಿಕ್ ಸೌಂಡ್ಸ್ಗಳನ್ನು ಕಲಿಸ್ಕೊಡ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ರೈಮ್ಸ್ಗಳನ್ನು ಕಲಿಸ್ಕೊಡ್ಬೇಕು. ಎಕ್ಸಾಂಪಲ್ಲು ಈ ಥರ ರೈಮ್ಸ್ಗಳನ್ನು ಕಲಿಸ್ಕೊಡ್ಬೇಕಾಗುತ್ತೆ, ಕನ್ನಡ, ಇಂಗ್ಲೀಷು. ಮತ್ತು ಡಿಕ್ಟೇಷನ್ ಅಂತ ಹೇಳಿದ್ರೆ ಹೇಳಿ ಬರೆಸ್ಬೇಕು. A to Z ಆಲ್ಫಾಬೆಟ್ಸ್ಗಳನ್ನು ಪ್ರತಿಯೊಂದನ್ನು ಹೇಳಿ ಬರೆಸ್ಬೇಕು, ಅವ್ರ ತಲೆಯಲ್ಲಿ ಕೂರಿಸ್ಬೇಕು. ಇದರಿಂದ ಅವರು ಕಲಿತಾರೆ. ನೆಕ್ಸ್ಟು ಮ್ಯಾಥ್ಸಲ್ಲಿ ನಂಬರ್ಸು ಐಡೆಂಟಿಫಿಕೇಶನ್ ಮತ್ತು ಟ್ರೇಸಿಂಗ್ ವಿತ್ ಡಾಟ್ಸ್. ಅಂದರೆ ಐಡೆಂಟಿಫಿಕೇಶನ್ 1 to 20 ಐಡೆಂಟಿಫೈ ಮಾಡಿಸ್ಬೇಕು. ಮತ್ತು ಡಾಟ್ಸ್ ಹಾಕಿಬಿಟ್ಟು ಅವುಗಳನ್ನು ಬರೆಸ್ಬೇಕು. ಒಂದೊಂದೇ ಅಕ್ಷರಗಳನ್ನು ಡಾಟ್ಸ್ ಹಾಕಿಬಿಟ್ಟು ಬರೆಯೋದಕ್ಕೆ ಹಚ್ಚಬೇಕು. ಇದರಿಂದ ಅಕ್ಷರಗಳು ಯಾವ್ಯಾವ ರೀತಿ ಬರಿಬೇಕು ಅಂತ ಅವ್ರಿಗೆ ಗೊತ್ತಾಗತ್ತೆ. ನೆಕ್ಸ್ಟು ಓರಲ್ ಆಗಿ 1 to 30 ಕಲಿಸ್ಬೇಕಾಗತ್ತೆ. ನೆಕ್ಸ್ಟು ನಂಬರ್ಸ್ ವ್ಯಾಲ್ಯೂನ ಕಲಿಸ್ಬೇಕು. ಹೇಗಂತ ಹೇಳಿದ್ರೆ 1 2 ಇದೆ, 2 ಯಾವ ರೀತಿ ಬರೆಯೋದು ಅಂತ ಹೇಳಿ 2 ಬರೆಸಿ ಕಲಿಸ್ಬೇಕು. ನೆಕ್ಸ್ಟ್ 1 2 3 ಇದೆ, 3 ಬರೆಸ್ಬೇಕು. ಈ ಥರ ಫಿಗರ್ ಹಾಕಿಬಿಟ್ಟು ಬರೆಸ್ಬೇಕು ಪ್ರತಿಯೊಂದು. ಕೌಂಟ್ ಆ್ಯಂಡ್ ಸರ್ಕಲ್ ದ ನಂಬರ್ಸ್. ಪ್ರತಿಯೊಂದನ್ನು ಕೌಂಟ್ ಮಾಡಬೇಕು. 1 2 3 4 4ಗೆ ಸರ್ಕಲ್ ಹಾಕಬೇಕು. ನೆಕ್ಸ್ಟ್ 1 2 ಇದೆ, 2ಗೆ ಸರ್ಕಲ್ ಹಾಕಬೇಕು. 1 ಇದೆ, 1ಗೆ ಸರ್ಕಲ್ ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಚ್ ದ ನಂಬರ್ಸ್ ಟು ದ ಆಬ್ಜೆಕ್ಟ್. 10 ಬಾಲ್ಸ್ ಇದೆ. 1 2 3 4 5 6 7 8 9 10 ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ 3 ಟ್ರಯಾಂಗಲ್ಸ್ ಇದೆ, ಸೊ 3ಗೆ ಮ್ಯಾಚ್ ಮಾಡಬೇಕು. 2 ಟ್ರೀಸ್ ಇದೆ, 2ಗೆ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಕೌಂಟ್ ಆ್ಯಂಡ್ ರೈಟ್ ನಂಬರ್ಸ್. ಎಷ್ಟು ಫಿಗರ್ಸ್ ಇದೆ ಅಷ್ಟು ಕೌಂಟ್ ಮಾಡಿಬಿಟ್ಟು ಬರೀಬೇಕು. 1 ಫ್ಲವರ್ 1, 3 ಟ್ರಯಾಂಗಲ್ 3. ನೆಕ್ಸ್ಟ್ ಬಂದುಬಿಟ್ಟು ಕೌಂಟ್ ಆ್ಯಂಡ್ ಮ್ಯಾಚ್ ದ ಸೇಮ್ ಆಬ್ಜೆಕ್ಟ್. ಎಷ್ಟಿದೆ ಇಲ್ಲಿ? 3 ಐಸ್ ಕ್ರೀಮ್ಸ್ ಇದೆ, 3 ಐಸ್ ಕ್ರೀಮ್ಸ್. 2 ಹೋಮ್ ಇದೆ, 2 ಹೋಮಿಗೆ ಮ್ಯಾಚ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಸರ್ಕಲ್ ದ ಆಡ್ 1. ಯಾವುದು ಆಡ್ ಆಗಿದೆ ಅದಕ್ಕೆ ಸರ್ಕಲ್ ಹಾಕಬೇಕು. 3 ಆಡ್ ಇದೆ, 3ಗೆ ಸರ್ಕಲ್ ಹಾಕಿದ್ವಿ. ಎಲ್ಲ 1 ಇದೆ, 3 ಆಡ್ ಇದೆ, 3ಗೆ ಸರ್ಕಲ್ ಹಾಕಿದ್ವಿ. ಎಲ್ಲ 3 ಇದೆ, 2 ಆಡ್ ಇದೆ, ಸೊ 2ಗೆ ಸರ್ಕಲ್ ಹಾಕಿದ್ವಿ. ಬ್ಯಾಕ್ವರ್ಡ್ ಕೌಂಟ್ ಅಂತ ಹೇಳಿದ್ರೆ 10 to 0 ಬ್ಯಾಕ್ವರ್ಡ್ ಕೌಂಟನ್ನು ಕಲಿಸ್ಬೇಕು. 10 9 8 7 6 5 4 3 2 1 0 ಈ ರೀತಿ. ನೆಕ್ಸ್ಟು ಶೇಪ್ಸನ್ನು ಕಲಿಸ್ಬೇಕು. ಶೇಪ್ಸ್ ಐಡೆಂಟಿಫಿಕೇಷನ್ನ ಕಲಿಸ್ಬೇಕು. ಐಡೆಂಟಿಫಿಕೇಷನ್ ಅಂದರೆ ಈ ಥರ ಸರ್ಕಲ್ ಹಾಕಿಬಿಟ್ಟು ಇದು ಸರ್ಕಲ್ ಅಂತ ಹೇಳಿ ಪೇಂಟ್ ಮಾಡಿಸೋದು. ಟ್ರಯಾಂಗಲ್ ಹಾಕಿಸ್ಬಿಟ್ಟು ಟ್ರಯಾಂಗಲ್ ಅಂತ ಹೇಳಿ ಪೇಂಟ್ ಮಾಡಿಸೋದು. ಸ್ಕ್ವಯರ್, ರೆಕ್ಟ್ಯಾಂಗಲ್, ಓವೆಲ್ ಎಲ್ಲ ಶೇಪ್ಗಳನ್ನು ಹಾಕಿಬಿಟ್ಟು ಈ ಥರ ಪೇಂಟ್ ಮಾಡಿಸ್ಬಿಟ್ಟು ಐಡೆಂಟಿಫಿಕೇಷನ್ ಕೊಡಬೇಕು ಅವ್ರಿಗೆ. ಇದರಿಂದ ಅವ್ರ ತಲೆ ಕೂರತ್ತೆ, ಅವ್ರು ಕಲಿತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ ಅಂದರೆ ಬಿಗ್ ಸ್ಮಾಲ್, ದೊಡ್ಡದು ಸಣ್ಣದು ಅಂಥೇಳಿ. ಯಾವ ಥರ ದೊಡ್ಡದು ಸಣ್ಣದು ಅನ್ನೋ ರೀತಿ. ಟಾಲ್ ಶಾರ್ಟ್, ಹೆವಿ ಲೈಟ್, ಮೋರ್ ಲೆಸ್, ವೆಟ್ ಡ್ರೈ, ಫುಲ್ ಆ್ಯಂಡ್ ಎಂಟಿ. ಈ ಥರ ವರ್ಡ್ಸ್ಗಳನ್ನು ಕಲಿಸ್ಬೇಕು. ಫಿಲ್ಲಿಂಗ್ ದ ಮಿಸ್ಸಿಂಗ್ ಲೆಟರ್ಸ್. ಇದರಲ್ಲಿ ಯಾವ್ದು ಮಿಸ್ ಆಗಿದೆ ಅದನ್ನು ಫಿಲ್ ಮಾಡಿಸ್ಬೇಕು. ಇಲ್ಲಿ 1 ಇದೆ, 2 ಇಲ್ಲ, 2 ಫಿಲ್ ಮಾಡಿಸ್ಬೇಕು. 3 4 5 6 7 8. ನೆಕ್ಸ್ಟ್ 11 12 ಇಲ್ಲ, 12 ಫಿಲ್ ಮಾಡಬೇಕಾಗತ್ತೆ. 13 14 ಇಲ್ಲ, 14 ಫಿಲ್ ಮಾಡಬೇಕು. ನೆಕ್ಸ್ಟ್ 15 ಇದೆ, 16 ಫಿಲ್ ಮಾಡಬೇಕು. ಇಲ್ಲಿ ಈ ರೀತಿ ಲೆಟರ್ಸ್ಗಳು ಬರೆಸ್ಬೇಕು. ಇವಾಗ ಹಿಂದಿ ಸಿಲೆಬಸ್ನ ನೋಡ್ತಾ ಹೋಗೋಣ. ಸ್ವರ್ಣ ವರ್ಣ ಐಡೆಂಟಿಫಿಕೇಶನ್. ಅಮ್ಮಿಂದ ಅಹವರೆಗೆ ಡಾಟ್ ಹಾಕ್ಬಿಟ್ಟು ಮಕ್ಕಳಿಗೆ ಬರೆಸ್ಬೇಕಾಗತ್ತೆ ನರ್ಸರಿಯಲ್ಲಿ. ಅ ಆ ಇ
ಈ ರೀತಿ ಎಲ್ಲ ಅಕ್ಷರಗಳನ್ನು ಆ ಇಂದ ಆಹಾವರೆಗೂ ಬರೆಸ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಮಾನ ಅಕ್ಷರೋಂಕ ಮಿಲನ್ ಕರೋ. ಸಮಾನ ಅಕ್ಷರೋಂಕ ಮಿಲನ್ ಕರೋ ಅಂದರೆ ಸೇಮ್ ಅಕ್ಷರಗಳನ್ನು ಜೋಡಿಸ್ಬೇಕಾಗುತ್ತೆ. ಆ ಸೇಮ್ ಇದೆ ಮತ್ತು ಈ ಸೇಮ್ ಇದೆ, ಆ ಸೇಮ್ ಇದೆ, ಜೋಡಿಸಿದ್ವಿ. ಚಿತ್ರ ದೇಕರ್ ಅಕ್ಷರ್ ಸೆ ಮಿಲಾವೋ. ಚಿತ್ರ ನೋಡಿಬಿಟ್ಟು ಯಾವುದು ಸೇಮ್ ಇದೆ ಅದು ಆಮ್, ಏನಕ್, अंग. ಚಿತ್ರ ದೇಕರ್ ಸಹಿ ಅಕ್ಷರೋಂ ಪರ್ ಗೋಲಾ ಲಗಾವೋ. ಚಿತ್ರ ನೋಡಿಬಿಟ್ಟು ಸೇಮ್ ಯಾವ ಸರಿ ಇದೆ ಅದಕ್ಕೆ ರೌಂಡ್ ಹಾಕಬೇಕು. ಉಲ್ ಸರಿ ಇದೆ, ಹಾಕಬೇಕು. ಬಾಲ್ ಇದೆ, ಬಾಲ್ ಬ ಅದಕ್ಕೆ ಹಾಕಿದ್ವಿ. ನೆಕ್ಸ್ಟು ಸಹಿ ವರ್ಣೋಂಕ ಖಾಲಿ ಸ್ಥಾನೋ ಮೇ ಭರೋ. ಯಾವುದಿಲ್ಲ ಅಕ್ಷರ ಅದನ್ನು ಫಿಲ್ ಮಾಡಬೇಕಂತೆ. ಆ ಈ ಉ ರು ಎ ಫಿಲ್ ಮಾಡಬೇಕಾಗತ್ತೆ. ಐ ಓ ಫಿಲ್ ಮಾಡಬೇಕಾಗತ್ತೆ. ಅವು ಅಮ್ಮಿದೆ, ಆಹಾ. ಇಷ್ಟು ಹಿಂದಿ ಸಿಲೆಬಸ್. ಆ ಟು ಆಹಾವರೆಗೂ ಕಲಿಸ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು EVS ಸಿಲೆಬಸ್ನ ನೋಡೋಣ. EVS ಸಿಲೆಬಸ್ಸಲ್ಲಿ ಮೈ ಸೆಲ್ಫ್ ಅವ್ರ ಬಗ್ಗೆ ತಿಳಿಸ್ಬೇಕಾಗತ್ತೆ. ಪಾರ್ಟ್ ಆಫ್ ಬಾಡಿ ಪಾರ್ಟ್ಸ್ಗಳ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಸೆನ್ಸ್ ಆರ್ಗನ್ಸ್ ಸೆನ್ಸ್ ಬಗ್ಗೆ ತಿಳಿಸ್ಬೇಕಾಗುತ್ತೆ. ಮತ್ತು ಮೈ ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್, ಫಾದರ್, ಮದರ್ ಬಗ್ಗೆ, ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ಸಿಬ್ಲಿಂಗ್ಸ್ ಬಗ್ಗೆ ತಿಳಿಸ್ಬೇಕಾಗತ್ತೆ. ಮತ್ತು ಹೋಮಲ್ಲಿ ಬೆಡ್ರೂಮು, ಬಾತ್ರೂಮು, ಕಿಚನ್ನು, ಲಿವಿಂಗ್ ರೂಮ್ ಈ ಥರ ರೂಮ್ಸ್ಗಳ ಬಗ್ಗೆ ತಿಳಿಸ್ಬೇಕಾಗತ್ತೆ. ಮತ್ತು ಕ್ಲಾಸ್ ಮತ್ತು ಅಸೆಸರಿ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಕ್ಲೀನ್ನೆಸ್ ಮತ್ತು ಗುಡ್ ಹ್ಯಾಬಿಟ್ ಬಗ್ಗೆ ತಿಳಿಸ್ಬೇಕು. ಮತ್ತು ಜಂಕ್ ಫುಡ್ ಮತ್ತು ಹೆಲ್ತಿ ಫುಡ್ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರೋಡ್ ಸೇಫ್ಟಿ ಬಗ್ಗೆ ತಿಳಿಸ್ಕೊಡ್ಬೇಕು. ಆ್ಯಂಡ್ ಟ್ರಾಫಿಕ್ ಲೈಟ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಯೂಸ್ ಆಫ್ ಡಸ್ಟ್ಬಿನ್ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಮೋಷನ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಹ್ಯಾಪಿ, ಸ್ಯಾಡ್, ಆ್ಯಂಗ್ರಿ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಯೂಸ್ ಆಫ್ ಮ್ಯಾಜಿಕ್ ವರ್ಡ್ಸ್ ಥ್ಯಾಂಕ್ ಯು, ಬ್ಲೆಸ್, ಸಾರಿ ಇದೆಲ್ಲ ವರ್ಡ್ಸ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕಂದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು GK ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಓರಲ್ ಆಗಿ ತಿಳಿಸ್ಕೊಡ್ಬೇಕಾಗತ್ತೆ. ಇವನ್ನ ಕಲರ್ಸ್ ನೇಮ್, ಫ್ರೂಟ್ಸ್ ನೇಮ್, ಅನಿಮಲ್ಸ್ ನೇಮ್, ವೈಲ್ಡ್ ಅನಿಮಲ್ಸ್ ಮತ್ತು ಪೆಟ್ ಅನಿಮಲ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಮತ್ತು ಬರ್ಡ್ಸ್ ನೇಮನ್ನು ತಿಳಿಸ್ಕೊಡ್ಬೇಕು. ಇನ್ಸೆಕ್ಟ್ಸ್ ನೇಮನ್ನು ತಿಳಿಸ್ಕೊಡ್ಬೇಕು. ಫ್ಲವರ್ಸ್ ನೇಮನ್ನು ತಿಳಿಸ್ಕೊಡ್ಬೇಕು. ವೆಜಿಟೇಬಲ್ಸ್ ನೇಮನ್ನು ತಿಳಿಸ್ಕೊಡ್ಬೇಕು. ಮತ್ತು ವೆಹಿಕಲ್ಸ್ ಅಂದರೆ ರೋಡ್ ಮೇಲೆ ಓಡಾಡುವಂಥ ವೆಹಿಕಲ್ಸು, ವಾಟರಲ್ಲಿ ಓಡಾಡುವಂಥ ವೆಹಿಕಲ್ಸು, ಏರಲ್ಲಿ ಓಡಾಡುವಂಥ ವೆಹಿಕಲ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅವರ್ ಹೆಲ್ಪರ್ಸ್ ನೇಮ್. ನೆಕ್ಸ್ಟ್ ಬಂದುಬಿಟ್ಟು ಅವರ್ ಹೆಲ್ಪರ್ಸ್ ನೇಮ್ ಬಗ್ಗೆ ತಿಳಿಸ್ಕೊಡ್ಬೇಕು. ಡಾಕ್ಟರ್, ಟೀಚರ್, ಲಾಯರ್ ಈ ಥರ. ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೇಮ್ ಬಗ್ಗೆ ತಿಳಿಸ್ಕೊಡ್ಬೇಕು. ಯಂಗ್ ಒನ್ ಆಫ್ ಅನಿಮಲ್ಸ್ ನೇಮ್ ಮತ್ತು ಸೀಸನ್ಸ್ ನೇಮ್ಸ್ ತಿಳಿಸ್ಕೊಡ್ಬೇಕಾಗತ್ತೆ. ಸಮ್ಮರು, ವಿಂಟರು, ರೈಮ್ಸ್ ಮತ್ತು ಮಾರಲ್ ಸ್ಟೋರೀಸ್. ಇಷ್ಟು ನರ್ಸರಿ ಸಿಲೆಬಸ್ ಇದೆ. ಯಾರಿಗೆಲ್ಲ ನನ್ನ ವಿಡಿಯೋ ಯೂಸ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಇದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.